ಲಕ್ಷ್ಮಿ ಅವ್ರ ಜೊತೆ ಹೊರಟಾಗ್ತಾರೆ. ಅದಕ್ಕೆ ಹಳೆ ಕಾಲದಲ್ಲಿ ಏನು ಮಾಡೋರು, ಅಮ್ಮ ಲಕ್ಷ್ಮಿ ನೀನು ನಮ್ಮ ಮನೇಲೆ ಕೂತಿರ್ಬೇಕು ಅನ್ನೋಕೆ ಏನು ಮಾಡ್ತೀವಿ ಗೊತ್ತಾ, ಹಳೇ ಟೀಕ್ ಮರ ಇರ್ತಿತ್ತು, ಇಲ್ಲ ಬೇವಿನ ಮರ ಇರ್ತಿತ್ತು, ಇಲ್ಲದೆ ಅಂದರೆ ಹಳಸಿನ ಮರ ಇರ್ತಿತ್ತು, ಮಣೆ ಮಾಡ್ಕೊಳ್ಳೋರು. ಇದಕ್ಕೆ ಬೆಳ್ಳಿಯನ್ನು ಹೊಡೆಸಿ 4 ಕಮಲ್ದು ಹಾಕಿ ಮಧ್ಯದಲ್ಲಿ ಒಂದು ಪದ್ಮ ಹಾಕಿ ಇಟ್ಬಿಡೋರು. ಅಂದರೆ ಲಕ್ಷ್ಮಿ ನಾವು ಗಂಡ ಹೆಂಡತಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದ ಮೇಲೆ ನೀನು ನಿನ್ನ ಗಂಡನ ಪೂಜೆ ಮಾಡ್ಕೊಂತ ಅವಳು ಬಂದು ಕೂತ್ಕೊತಾ ಇದ್ಲು ಅಂತ. ಅದಕ್ಕೆ ಲಕ್ಷ್ಮಿನ ಒಂದು ಮನೆ ಹಾಕಿಟ್ಟೇ ಇರಬೇಕು, ಅವಳು ಪೂಜೆ ಮಾಡ್ಕೊತಾಳೆ. ರಾಮಾಯಣ ಎಲ್ಲಿ ಓದ್ತಾಳೋ ಒಂದು ಮನೆ ಹಾಕಿರ್ತಾರೆ, ಆಂಜನೇಯ ಬಂದು ಕೂತ್ಕೊತಾನೆ ಅಂತ. ಎಲ್ಲಿ ಭಾಗವತ ಪುರಾಣ ಮಹಾಭಾರತ ಓದ್ತಾರೋ ಅಲ್ಲಿ ಅಶ್ವತ್ಥಾಮ ಬಂದು ಕೂತ್ಕೊತಾನೆ, ಅಲ್ಲಿ ಒಂದು ಮನೆ ಹಾಕ್ತಾರೆ. ಇದು ಪದ್ಧತಿ. ಸೊ ಹಾಗೆ ಲಕ್ಷ್ಮಿ ಪೂಜೆ ಮಾಡುವಾಗ ಒಂದು ಮನೆ ಹಾಗೇ ಇರಬೇಕು. ಏನು ಮಾಡ್ತೀರಾ, ಎಲ್ಲ ಗೋಡೆಗೆ ಜರುಗಿಸ್ಬಿಟ್ಟಿರ್ತಾರೆ, ಹಾಗೆಲ್ಲ ಮಾಡಬೇಡಿ. ಸೊ ದೇವ್ರ ಮನೆಯಲ್ಲಿ ಲಕ್ಷ್ಮಿನ ನಿಮ್ಗೆ ಜಾಗ ಇಲ್ಲದೇ ಇದ್ದರೆ ಮನೆ ಇಕ್ಕಟ್ಟು, ನಿಂತ್ಕೊಳ್ಳೋಕ್ಕಾಗಲ್ಲ, ತಿರ್ಗೋಕ್ಕಾಗಲ್ಲ, ಯಾಕೆ ಬೇಕು? ಸೊ ದೇವ್ರ ಮನೇಲಿ ಎಲ್ಲಿದೆ ಅಲ್ಲಿ ಇಟ್ಬಿಡಿ. ಕಲಶ ಅಕಸ್ಮಾತ್ ಇಡೋಕ್ಕಾಗಲ್ಲ, ಮೇಲೆ ಇಟ್ಬಿಡಿ. ಸೊ ಎಲ್ರಿಗೂ ತೋರಿಸ್ಕೊಳಕ್ಕೆ ಒಂದು ಸ್ವಲ್ಪ ಕೆಳಗಡೆ ಹಾಕಬೇಕು. ಲೈಟು, ಸೀರಿಯಲ್ ಸೆಟ್ಟು, ಅವಳು ಪಾಪ ಅದೆಲ್ಲ ಕೇಳಲ್ಲ. ಅವಳೇನ್ತಾಳೆ, ನಿರ್ಮಲವಾದ ಬನ್ಸು. ಅದಕ್ಕೆ ಅವನು ಪದ್ಮನೇನೆ, ಪದ್ಮಾಕ್ಷಿ, ಪದ್ಮಸುಂದರಿ, ಪದ್ಮ ಸೌಂದರ್ಯ ಪ್ರಿಯ ಅಂತ ಅವಳ ಪದ್ಮವಾಗಿ ಹೊಗಳ್ತಕ್ಕಂಥದ್ದು ಏನು ಅಂದರೆ ಈ ಸ್ತೋತ್ರವಾಗಿ ಹೊಗಳ್ಬೇಕು. ಆಗೇನು ಮಾಡಿದ್ರೆ ಅವಳಿಗೆ ಕನಕಾಂಬರ ತುಂಬ ಇಷ್ಟ. ಕನಕಾಂಬರ ಅಂದರೆ ಎಲ್ಲಿ ಕನಕಾಂಬರ ಹೂ ಬಿಡುತ್ತೋ ಅಲ್ಲಿ ಹಾವುಗಳ ಸಂಚಾರ ಜಾಸ್ತಿ ಇರುತ್ತೆ, ಅದು ತುಂಬ ಇಷ್ಟ ಅವಳಿಗೆ. ಅದಕ್ಕೆ ಅವಳೇ ಸ್ವತಃ ಓಡಾಡೋದ್ರಿಂದ ಕನಕಾಂಬರನ ನೀವು 32 ಇಟ್ಕೊಳ್ಳಿ. ಸ್ತೋತ್ರ ಮಾಡುವಾಗ 108 ಬೇಕಾದ್ರೆ ಅದನ್ನು ಹಾಕಿ ಅವಳನ್ನ ತುಂಬಿಸಿಡಿ, ಕುಂಕುಮಾರ್ಚನೆ ಮಾಡಿ. ಕುಂಕುಮಾರ್ಚನೆ ತುಂಬ ಇಷ್ಟ ಅವಳಿಗೆ. ಆ ಕುಂಕುಮಾರ್ಚನೆ ಮಾಡಬೇಕಾದ್ರೂ ಎಷ್ಟೋ ಜನ ಗೊತ್ತಿಲ್ಲಮ್ಮ, ಇದು ಕೊನೆಯದು ಬಂದು ಚಂದ್ರ, ಇದು ಬಂದು ಸೂರ್ಯ, ಮಧ್ಯದ ಬಂದು ಶನಿ, ಇದು ತೋರ್ಬೆರಳು ಸಾಕ್ಷಾತ್ ಗುರು, ಇದು ಶುಕ್ರ, ಹೀಗೆ ಇಟ್ಕೋಬೇಕು. ಅವ್ರೇನು ಮಾಡ್ತಾರೆ ಗೊತ್ತಾ, ಪ್ರಕೃತಿಯನ್ ಮಹಾ ವಿಕೃತಿಯನ್ ಮಹಾ ವಿದ್ಯೆಯನ್ನು ಹಾಗೆಲ್ಲ ಹಾಕ್ಬಾರ್ದು. ಒಂದು ನಾಮಕ್ಕೆ ಒಂದೇ ತೊಗೋಬೇಕು. ಒಂದು ಗುಳುಗಂಜಿ ಮುಳುಗೋಷ್ಟು ತೀರ್ಥ, ಒಂದು ಸಾಸಿವೆ ಮುಳುಗೋಷ್ಟು ಕುಂಕುಮ. ಸೊ 2 ಗೈಯಲ್ಲಿ ಬಟ್ಲು ಇಟ್ಕೋಬೇಕು. ಓಂ ಪ್ರಕೃತಿಯನ್ ಮಹಾ ಓಂ ಹೀಗೆ ಹಾಕಬೇಕು ನೋಡಿ. ಹೀಗೆ ಇಟ್ಕೊಂಡು ಎದೆ ಭಾಗದಲ್ಲಿ ಇಟ್ಕೊಂಡು ಮಾಡಬೇಕು. ನಿಮ್ಮ ಮನಸ್ಸಿನಲ್ಲಿ ಲಕ್ಷ್ಮಿ ಕೂತಿರ್ತಾಳೆ, ಹೀಗೆ ಇಟ್ಕೊಂಡು ಆರೋಗ್ಯ ಸಮೇತ ಐಶ್ವರ್ಯ ಅಭಿವೃದ್ಧಿ ಇರ್ತವೆ, ಹಿಂಗೆ ತಳ್ಳಬೇಕು. ಸೊ ಇದು ಬಂದು ಸೂರ್ಯ, ಇದು ಶನಿ, ಅಭಿವೃದ್ಧಿಯಿಂದ ಶುಕ್ರ ಅಂತ ತಳ್ತಾನೆ ಕುಂಕುಮ. ಹೀಗೆ ಮಾಡಬೇಕು ಅಂತ ಕ್ರಮ ಇದೆ. ಸೊ ಇದೆಲ್ಲ ಮಾಡಿಕೊಂಡಾಗ ಕೆಳಗೆ ಕೂತ್ಕೊಳ್ಳೋಕೆ ಆಗದಿದ್ರೆ ಚೇರ್ ಮೇಲೆ ಕೂತ್ಕೊಳ್ಳಿ, ಬೇಡ ಅಂದಿಲ್ಲ. ಆದರೆ ದೇವ್ರನ್ನ ಮಾತ್ರ ಪದ್ಧತಿ ಪ್ರಕಾರ ಕೂಡಿಸಿ ಯದ್ಭಾವವಾಗಿ ಕೂರಿಸ್ಕೊಳ್ಳಿ. ನಿರಾಕಾರ ಪರಬ್ರಹ್ಮ ಸ್ವರೂಪ ಜಗನ್ಮೋಹಿನಿ ಕೂತಿದ್ದಾಳೆ ಅನ್ನೋ ಭಾವನೆಯಲ್ಲಿ ಪೂಜೆ ಮಾಡಿ. ಯಾರನ್ನೂ ಕರೆದು ನಿಮ್ಮನೆ ದೇವ್ರ ಮನೆ ತೋರಿಸ್ಬೇಕಾಗಿಲ್ಲ.